ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಇವತ್ತು ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಯ 900ನೇ ಎಪಿಸೋಡನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಮೈಲ್ ಸ್ಟೋನನ್ನು ರೀಚ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾನಗಂಗೋತ್ರಿ ಸಂಸ್ಥೆಯ ಎಲ್ಲ ಸರ್ವೀಸಸ್, ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್, ಟೆಸ್ಟ್ ಸೀರೀಸ್ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಮಟ್ಟಿಗೆ 40% ಡಿಸ್ಕೌಂಟನ್ನು ನೀಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು 28ನೇ ಜೂನ್ 2025ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗಾಗಿ ತನ್ನ ಮೊದಲ ರಾಜ್ಯ ಕ್ರಿಯಾ ಯೋಜನೆಯನ್ನು ಅನಾವರಣಗೊಳಿಸಿದೆ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಅನ್ವೀಲ್ಡ್ ಇಟ್ಸ್ ಫಸ್ಟ್ ಎವರ್ ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್? ಅಂದ್ರೆ ಈ ಒಂದು ಸೂಕ್ಷ್ಮ ಜೀವಿಗಳು ನಾವು ಬಳಸ್ತಕ್ಕಂಥ ಒಂದು ಆಂಟಿ ಮೈಕ್ರೋಬಿಯಲ್ ಡ್ರಗ್ಸ್ ಅಥವಾ ಮೆಡಿಸಿನ್ಸ್ ಏನಿರುತ್ತೆ, ಅದಕ್ಕೆ ಅವು ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧವನ್ನ ಡೆವಲಪ್ ಮಾಡ್ಕೊಳ್ತಾ ಇದ್ದಾವೆ. ಈ ರೀತಿ ಪ್ರತಿರೋಧ ಡೆವಲಪ್ ಮಾಡಿದ್ದೆ ಆದಲ್ಲಿ ಆ ಕಾಯಿಲೆಗಳನ್ನ ಕ್ಯೂರ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಇದನ್ನ ಪ್ರಿವೆಂಟ್ ಮಾಡುವ ಸಲುವಾಗಿ ಒಂದು ರಾಜ್ಯ ಒಂದು ಆಕ್ಷನ್ ಪ್ಲಾನ್ ಅನ್ನ ಅನಾವರಣಗೊಳಿಸಿರುತ್ತೆ. ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ಈ ರೀತಿಯ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿರುತ್ತೆ. ಅಪ್ಡೇಟ್ ಏನು ಅಂದ್ರೆ, ಕರ್ನಾಟಕಸ್ ಫಸ್ಟ್ ಸ್ಟೇಟ್ ಆಕ್ಷನ್ ಪ್ಲಾನ್ ಆನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧವನ್ನ ತಡಿಲಿಕ್ಕೆ ಕರ್ನಾಟಕ ರಾಜ್ಯವು ಮೊದಲ ರಾಜ್ಯ ಕ್ರಿಯಾ ಯೋಜನೆಯನ್ನ ಈಗ ಅನಾವರಣಗೊಳಿಸಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಆಂಟಿ ಮೈಕ್ರೋಬಿಯಲ್? ನಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ಸಾಕಷ್ಟು ಸೂಕ್ಷ್ಮ ಜೀವಿಗಳಿಂದ ಕಾಯಿಲೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಅದು ಬ್ಯಾಕ್ಟೀರಿಯಾದಿಂದ ಬರಬಹುದಾಗಿರ್ತಕ್ಕಂಥ ಕಾಯಿಲೆಗಳಾಗಿರುತ್ತೆ. ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ವಾಸಿ ಮಾಡಲಿಕ್ಕೆ ನಾವು ಆಂಟಿಬಯೋಟಿಕ್ಸ್ ಗಳನ್ನ ಬಳಕೆ ಮಾಡ್ತೇವೆ, ಪ್ರತಿ ಜೀವಕಗಳನ್ನ ಬಳಕೆ ಮಾಡ್ತೇವೆ. ಆಂಟಿ ವೈರಸ್ ಅಂದ್ರೆ ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆಗಳನ್ನ ಕ್ಯೂರ್ ಮಾಡಲಿಕ್ಕೆ ಆಂಟಿ ವೈರಲ್ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೇವೆ. ಅದೇ ರೀತಿ ಈ ಪ್ಯಾರಾಸೈಟ್ಗಳು, ಪರಾವಲಂಬಿ ಜೀವಿಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆಂಟಿ ಪ್ಯಾರಾಸೈಟಿಕ್ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡ್ತೇವೆ. ಮತ್ತೆ ಫಂಗಸ್ ನಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ಕ್ಯೂರ್ ಮಾಡಲಿಕ್ಕೆ ಆಂಟಿ ಫಂಗಲ್ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೇವೆ. ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು ಮೈಕ್ರೋಬಿಯಲ್ ಡಿಸಾರ್ಡರ್ಸ್ ಅಥವಾ ಸೂಕ್ಷ್ಮ ಜೀವಿಯಿಂದ ಬರ್ತಕ್ಕಂಥ ಕಾಯಿಲೆಗಳು ಅಂತ ಹೇಳ್ತೇವೆ. ಸಪೋಸ್ ನಾವೇ ಒಂದು ಡಿಸೀಸ್ ಅಥವಾ ಒಂದು ಕಾಯಿಲೆ ಬಂದು ಹಾಸ್ಪಿಟಲ್ಗೆ ಹೋದಾಗ ನಮಗೆ ಆಂಟಿಬಯೋಟಿಕ್ಸ್ ಅನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ, ಇಮ್ಯಾಜಿನ್ ಅವರು 5 ಡೇಸ್ಗೆ 10 ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಒಂದು 50% ಅನ್ನ ತೆಗೆದುಕೊಳ್ತಕ್ಕಂಥ ಒಂದು ನಾರ್ಮಲ್ ಇದೊಂದು ಲೈಫ್ ಸ್ಟೈಲ್ ಆಗಿರುತ್ತೆ. ಅವ್ರು ಏನ್ ಬರ್ದಿರ್ತಾರೋ ಅದರಲ್ಲಿ ಒಂದು 50% ತಗೊಳ್ಳೋಣ, ಅದಾದ್ಮೇಲೆ ಕಾಯಿಲೆ ವಾಸಿ ಆದ್ರೆ ಏನಕ್ಕೆ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಆಲ್ಮೋಸ್ಟ್ ಎಲ್ಲರಲ್ಲೂ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ, ಆಫ್ಟರ್ ಟೇಕಿಂಗ್ 5 ಟ್ಯಾಬ್ಲೆಟ್ಸ್ ಡೆಫಿನೆಟ್ಲಿ ಯುವರ್ ಡಿಸೀಸ್ ಇಸ್ ಗೋಯಿಂಗ್ ಟು ಬಿ ಕ್ಯೂರ್ಡ್. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕಾಯಿಲೆ ಬಹುತೇಕ ಅದು ವಾಸಿಯಾಗಿರುತ್ತೆ. ಬಟ್ ದ ಪ್ರಾಬ್ಲಮ್ ಏನು ಅಂದ್ರೆ, ಆ ವಾಸಿಯಾಗಿದ್ರೂ ಕೂಡ ಕೆಲವೊಂದು ಸೂಕ್ಷ್ಮ ಜೀವಿಗಳು ನಮ್ಮ ಒಂದು ದೇಹದಲ್ಲಿ ಇನ್ನೂ ಹಾಗೆ ಬದುಕಿರ್ತವೆ. ಬಟ್ ಅವು ಕಾಯಿಲೆಯನ್ನ ಉಂಟು ಮಾಡಷ್ಟು ಮಲ್ಟಿಪ್ಲಿಕೇಶನ್ ಆಗಿರೋದಿಲ್ಲ. ಯಾಕಂದ್ರೆ ಆಂಟಿ ಮೈಕ್ರೋಬಿಯಲ್ ನಾವು 5 ಟ್ಯಾಬ್ಲೆಟ್ಸ್ ಏನು ತಗೊಂಡಿದ್ದೇವೆ, ಅದರಲ್ಲಿ ಬಹುಪಾಲು ಸೂಕ್ಷ್ಮ ಜೀವಿಗಳು ಸತ್ತೋಗಿರ್ತವೆ. ಬಟ್ ಅದು 0 ಆಗಿರಲ್ಲ. ಕೆಲವೊಂದು ಸೂಕ್ಷ್ಮ ಜೀವಿಗಳು ಇನ್ನೂ ಬದುಕಿರ್ತವೆ. ಸಪೋಸ್ ನಾವು ಫುಲ್ ಕೋರ್ಸ್ ಆಫ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡಿದ್ದರೆ ಅದು ಕಂಪ್ಲೀಟ್ 0 ಆಗಿ ಅದು ಆಗ್ತಾ ಇತ್ತು. ಯಾವಾಗ ನಾವು ಮಧ್ಯಕ್ಕೆ ಆ ಒಂದು ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸ್ತೇವೆ, ಕೆಲವೊಂದು ಸೂಕ್ಷ್ಮ ಜೀವಿಗಳು ಬದುಕಿರ್ತವೆ. ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತಂದ್ರೆ, ನಾವು ಏನ್ ಟ್ಯಾಬ್ಲೆಟ್ ಅನ್ನ ಕನ್ಸ್ಯೂಮ್ ಮಾಡಿರ್ತೇವೆ ಅದಕ್ಕೆ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ತವೆ. ಪ್ರತಿರೋಧವನ್ನ ಡೆವಲಪ್ ಮಾಡ್ಕೊಳ್ತವೆ. ಅಂದ್ರೆ ಈ ಟ್ಯಾಬ್ಲೆಟ್ ಈ ಮೈಕ್ರೋ ಆರ್ಗ್ಯಾನಿಸಮ್ ನ ಹೇಗೆ ಕಿಲ್ ಮಾಡ್ತಾ ಇತ್ತೋ ಅದಕ್ಕೊಂದು ಆಲ್ಟರ್ನೇಟ್ ರೂಟ್ ಅನ್ನ ಹುಡುಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಆ ಒಂದು ಸೂಕ್ಷ್ಮ ಜೀವಿಗೆ ಒಂದು ರೆಸಿಸ್ಟೆನ್ಸ್ ಬರುತ್ತೆ. ಸಪೋಸ್ ನೆಕ್ಸ್ಟ್ ಟೈಮ್ ಅದೇ ಕಾಯಿಲೆ ನಮಗೆ ಬಂದಾಗ ಅದೇ ಡಾಕ್ಟರ್ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಆಂಟಿಬಯೋಟಿಕ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಈ ಸಾರಿ ಈ ಒಂದು ಆಂಟಿಬಯೋಟಿಕ್ ನಮ್ಮ ಮೇಲೆ ಆಕ್ಷನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಈ ಒಂದು ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಆ ಟ್ಯಾಬ್ಲೆಟ್ ಅನ್ನ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಹೊಸ ಮಾರ್ಗವನ್ನ ಕಂಡುಕೊಂಡಿರುತ್ತೆ. ಈ ರೀತಿಯ ಬದಲಾವಣೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ತುಂಬಾ ಪಾಪ್ಯುಲರ್ ಇದರಲ್ಲಿ ಯಾವುದು ಅಂದ್ರೆ
ಈ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಅಂದರೆ ಈ ಕ್ಷಯ ರೋಗ ಏನಿದೆ, ಸೊ ಇದು ಈ ರೀತಿ ಆಂಟಿಬಯೋಟಿಕ್ಸನ್ನು ನಾವು ರಾಂಗ್ ಪ್ಯಾಟರ್ನಲ್ಲಿ ಕನ್ಸ್ಯೂಮ್ ಮಾಡಿ ಇದು ಅನೇಕ ಪ್ರತಿಜೀವಕಗಳಿಗೆ ಇದು ತನ್ನ ಪ್ರತಿರೋಧವನ್ನು ಈಗ ಡೆವಲಪ್ ಮಾಡ್ಕೊಂಡಿರುತ್ತೆ. ಸೊ ಈಗ TBಯನ್ನು ನಾವು ಕ್ಯೂರ್ ಮಾಡಬೇಕಾಗಿದ್ರೆ ಸಿಂಪಲ್ ಆಂಟಿಬಯೋಟಿಕ್ಸನ್ನು ಕೊಟ್ಟರೆ ಅದು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಿಕಾಸ್ ಅದು ಸಾಕಷ್ಟು ಪ್ರತಿರೋಧವನ್ನು ಡೆವಲಪ್ ಮಾಡ್ಕೊಂಡಿರುತ್ತೆ. ಸೊ ಅದರಿಂದ ಈಗ ಒಂದು ಹೊಸ ರೆಜಿಮನ್ನು ಕೊಡ್ತಾರೆ, ಅಂದರೆ ಮಲ್ಟಿಪಲ್ ಆಂಟಿಬಯೋಟಿಕ್ಸನ್ನು ಒಟ್ಟಿಗೆ ನೀಡುವ ಮುಖಾಂತರ ಸೊ ಇದನ್ನ ಟ್ರೀಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳು ಮುಂದೆ ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಹ್ಯಾಸ್ ಅನ್ವೇಲ್ಡ್ ಫಸ್ಟ್ ಎವರ್ ಸ್ಟೇಟ್ ಆಕ್ಷನ್ ಪ್ಲಾನ್, ಅಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ರಿಯಾ ಯೋಜನೆಯಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಒನ್ ಹೆಲ್ತ್ ಅಪ್ರೋಚ್ ನ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ನಾವು ವಾಟ್ ಯು ಮೀನ್ ಬೈ ಒನ್ ಹೆಲ್ತ್? ಒನ್ ಹೆಲ್ತ್ ಅಂದ್ರೆ ಇಲ್ಲಿ ಕೇವಲ ಮನುಷ್ಯರ ಆರೋಗ್ಯವನ್ನ ಮಾತ್ರ ನೋಡೋದಿಲ್ಲ, ಪ್ರಾಣಿಗಳ ಆರೋಗ್ಯವನ್ನ ಕೂಡ ಕಾಪಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಹೆಲ್ತ್ ಅಥವಾ ಪರಿಸರದ ಆರೋಗ್ಯವನ್ನ ಕೂಡ ಕಾಪಾಡಬೇಕಾಗಿರುತ್ತೆ. ಇವೆಲ್ಲ ಆರೋಗ್ಯವಾಗಿದ್ದರೆ ಮಾತ್ರ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ಕೂಡ ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಅನಿಮಲ್ಸ್ ಇಂದ ಸಾಕಷ್ಟು ಕಾಯಿಲೆಗಳು ಮನುಷ್ಯರಿಗೆ ಸ್ಪ್ರೆಡ್ ಆಗುತ್ತೆ, ಅವುಗಳನ್ನ ನಾವು ಝೂನಾಟಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಅದರಿಂದ ಪ್ರಾಣಿಗಳ ಆರೋಗ್ಯ ಕೂಡ ನಮಗೆ ಮುಖ್ಯವಾಗಿರುತ್ತೆ. ಅಂಡ್ ಪೊಲ್ಯೂಷನ್ ಆಗಿರ್ತಕ್ಕಂಥ ಪರಿಸರದಿಂದ ಕೂಡ ನಮಗೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಅದರಿಂದ ನಾವು ಎನ್ವೈರನ್ಮೆಂಟಲ್ ಹೆಲ್ತ್ ಅನ್ನ ಕೂಡ ನಾವು ಕಾಪಾಡಬೇಕಾಗಿರುತ್ತೆ. ಯಾವಾಗ ಪ್ರಾಣಿಗಳು, ಮನುಷ್ಯರು ಮತ್ತು ಪರಿಸರ ಇವು ಮೂರನ್ನ ನಾವು ಆರೋಗ್ಯಕರವಾಗಿ ನೋಡ್ಕೊಳ್ತೇವೆ, ಸೊ ಆಗ ಬರ್ತಕ್ಕಂಥ ಕಾಯಿಲೆಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಈ ಒಂದು ಅಪ್ರೋಚ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಒನ್ ಹೆಲ್ತ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಕರ್ನಾಟಕದ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪ್ರೋಗ್ರಾಮ್ ಏನಿದೆ, ಸೊ ಇದು ಕೂಡ ಒನ್ ಹೆಲ್ತ್ ಅಪ್ರೋಚ್ ನ ಆಧಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ 5 ಆಧಾರ ಸ್ತಂಭಗಳಿರುತ್ತೆ. ಅದನ್ನ ನಾವು 5 ಕೋರ್ ಪಿಲ್ಲರ್ಸ್ ಅಂತ ಹೇಳ್ತೇವೆ. ಮೊದಲನೇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ರೆಗ್ಯುಲೇಟ್ ಅಥವಾ ನಿಯಂತ್ರಣ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ನಿಯಂತ್ರಣಗಳನ್ನ ಮಾಡ್ತಕ್ಕಂಥದ್ದು. ಏನಿದು ನಿಯಂತ್ರಣ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಡ್ರಗ್ಸ್ ಏನಿರುತ್ತೆ ಅಥವಾ ಒಂದು ಫುಲ್ ಕೋರ್ಸ್ ಏನಿರುತ್ತೆ, ಸೊ ಅದನ್ನ ಕಂಪ್ಲೀಟ್ ಆಗಿ ಸೇಲ್ ಮಾಡೋ ರೀತಿಯಲ್ಲಿ ಮಾಡಬೇಕು. ಅದನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಸೊ ಈ ಟ್ಯಾಬ್ಲೆಟ್ ಅನ್ನ ಕಟ್ ಮಾಡೋದಕ್ಕೆ ಬರಲ್ಲ ಅಂತಕ್ಕಂಥ ಒಂದು ಆಪ್ಷನ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಅವಾಗ ಕಡ್ಡಾಯವಾಗಿ ಅದನ್ನ ಪೇಷಂಟ್ ಬೈ ಮಾಡಲೇಬೇಕಾಗಿರುತ್ತೆ. ಅಂಡ್ ಒಂದ್ಸತಿ ಬೈ ಮಾಡಿದ್ಮೇಲೆ ಸೊ ಅವರು ಕನ್ಸ್ಯೂಮ್ ಮಾಡ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಅಂಡ್ ಕೆಲವೊಮ್ಮೆ ನೀವು ಮೆಡಿಕಲ್ ಶಾಪ್ಸ್ ಅಲ್ಲಿ ನೋಡಿರ್ತೀರಾ, ಸೊ ಇದು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಫುಲ್ ತಗೊಳ್ಬೇಕಂತ ಹೇಳ್ತಕ್ಕಂಥ ಒಂದು ಸಿಸ್ಟಮ್ ಈಗಲೂ ಕೂಡ ಇದೆ. ಬಟ್ ಇದನ್ನ ಇನ್ನೂ ಕೂಡ ಇಂಟೆನ್ಸಿವ್ ಆಗಿ ರೆಗ್ಯುಲೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಬಹಳಷ್ಟು ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮಾನಿಟರ್ ಮಾಡ್ತಾರೆ. ಅಂದ್ರೆ ಈ ಹಾಟ್ ಸ್ಪಾಟ್ಸ್ ಇರುತ್ತೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಹಾಟ್ ಸ್ಪಾಟ್ಸ್ ಇರುತ್ತೆ. ಮತ್ತೆ ಆ ಡ್ರಗ್ ಯೂಸ್ ಅಂದ್ರೆ ಆ ಔಷಧಿಗಳ ಬಳಕೆಗೆ ಸಂಬಂಧಪಟ್ಟಂತೆ ನಾವು ಮೇಲ್ವಿಚಾರಣೆಯನ್ನ ಮಾಡಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಅಂದ್ರೆ ಜನರಿಗೆ ಸೊ ಆಬ್ವಿಯಸ್ಲಿ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಡಾಕ್ಟರ್ ಆಗಿರ್ತಕ್ಕಂಥವರು ಕೂಡ ಇದನ್ನ ಹೇಳಬೇಕಾಗಿರುತ್ತೆ. ಸೊ ಬೇರೆ ಮೆಡಿಸಿನ್ಸ್ ದೇ ಆರ್ ಆಫ್ ಡಿಫ್ರೆಂಟ್ ಸಾರ್ಟ್, ಬಟ್ ಆಂಟಿ ಮೈಕ್ರೋಬಿಯಲ್ಸ್ ಬಂದಾಗ ಕಡ್ಡಾಯವಾಗಿ ಫುಲ್ ಕೋರ್ಸ್ ಅನ್ನ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಎಜುಕೇಶನ್ ಅನ್ನ ವೈದ್ಯರು ಕೂಡ ಪ್ರಿಸ್ಕ್ರೈಬ್ ಮಾಡುವ ಸಮಯದಲ್ಲಿ ನೀಡಬೇಕಾಗಿರುತ್ತೆ. ಸೊ ಈ ಒಂದು ಎಜುಕೇಶನ್ ಅನ್ನ ಈ ಒಂದು ಪ್ರೋಗ್ರಾಮ್ ನ ಮುಖಾಂತರ ನೀಡಲಾಗುತ್ತೆ. ಅಂಡ್ ಪ್ರಿವೆಂಟ್ ಅಂದ್ರೆ ಸಾಕಷ್ಟು ಸಾಧ್ಯವಾದಷ್ಟು ಈ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಗಳಲ್ಲಿ ಈ ರೀತಿಯ ಸೋಂಕು ಹರಡದ ಹಾಗೆ ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಯಾವಾಗ ಸೋಂಕು ಬರೋದಿಲ್ಲ ಆಗ ಆಂಟಿಬಯೋಟಿಕ್ಸ್ ಗಳ ಬಳಕೆಯನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಕೊನೆಯದಾಗಿ ಲೀಡ್ ಯಾರ ನೇತೃತ್ವ ಅಂದ್ರೆ ಗವರ್ನೆನ್ಸ್, ಅಂದ್ರೆ ಆಡಳಿತದಲ್ಲಿ ಸುಧಾರಣೆಗಳನ್ನ ಮಾಡ್ತಕ್ಕಂಥದ್ದು. ಅಕೌಂಟಬಿಲಿಟಿ ಬರಬೇಕು, ಹೊಣೆಗಾರಿಕೆ ಬರಬೇಕು. ಅಂದ್ರೆ ಆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಕ್ಕಂಥವ್ರಾಗ್ಲಿ ಪ್ರಿಸ್ಕ್ರೈಬ್ ಮಾಡ್ತಕ್ಕಂಥವ್ರಾಗ್ಲಿ ಎಲ್ಲರಲ್ಲೂ ಒಂದು ಅಕೌಂಟಬಿಲಿಟಿಯನ್ನ ತಗೊಂಡ್ಬರ್ತಾರೆ. ಸೊ ಎಲ್ಲವನ್ನ ಮಾಡುವ ಮುಖಾಂತರ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ.
ಈ ಒಂದು ಪ್ರೋಗ್ರಾಮ್ನಲ್ಲಿ ಕೆಲವೊಂದು ಇನೋವೇಟಿವ್ ಮೆಷರ್ಸ್, ನವೀನ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ವಿವಲೆನ್ಸ್ ಗ್ರಿಡ್ ಅಂತ ಕರಿತೇವೆ, ಅಂದ್ರೆ ಕಣ್ಗಾವಲು ಗ್ರಿಡ್ ಅಂತ ಹೇಳ್ತೇವೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಹೆಲ್ತ್ ಲ್ಯಾಬ್ಸ್ ಅನ್ನ ವೆಟರ್ನರಿ, ಆಕ್ವಾಕಲ್ಚರ್ ಮತ್ತೆ ಎನ್ವೈರನ್ಮೆಂಟಲ್ ಲ್ಯಾಬ್ಸ್ ಜೊತೆ ಇಂಟಿಗ್ರೇಟ್ ಮಾಡ್ತಾರೆ. ಅಂದ್ರೆ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯಗಳೇನಿರ್ತವೆ ಇದನ್ನ ಜಲಚರ ಸಾಕಣೆ, ಪರಿಸರ ಪ್ರಯೋಗಾಲಯ ಮತ್ತೆ ಪಶು ವೈದ್ಯಕೀಯ ವ್ಯವಸ್ಥೆಗಳೊಂದಿಗೆ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಿಡ್ ಅಂತ ಹೇಳ್ತೇವೆ. ಅದಾದ್ಮೇಲೆ ಎಸೆನ್ಷಿಯಲ್ ಲಿಸ್ಟ್ ಆಫ್ ಆಂಟಿ ಮೈಕ್ರೋಬಿಯಲ್ಸ್ ಅನ್ನ ಪಟ್ಟಿ ಮಾಡ್ತಾರೆ. ಅಂದ್ರೆ ಈ ಸೂಕ್ಷ್ಮ ಜೀವಿ ನಿರೋಧಕಗಳ ಅಗತ್ಯ ಯಾವ್ದಾವ್ದು ಕಂಪಲ್ಸರಿ ನೀಡಲೇಬೇಕಾಗಿರುತ್ತೆ, ಅದನ್ನ ರ್ಯಾಷನಲ್ ಆಗಿ ಯೂಸ್ ಮಾಡಬೇಕಾಗಿರುತ್ತೆ. ಈವನ್ ಫಾರ್ ಅ ಸ್ಮಾಲ್ ಡಿಸೀಸ್ ಆಲ್ಸೋ ಸಿಂಪ್ಲಿ ಡಾಕ್ಟರ್ಗಳು ಆಂಟಿಬಯೋಟಿಕ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಿಸ್ಟಮ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಸೂಕ್ಷ್ಮ ಜೀವಿ ನಿರೋಧಕಗಳ ಅಗತ್ಯ ಎಲ್ಲೆಲ್ಲಿ ಇದನ್ನ ಡೆಫಿನೆಟ್ ಆಗಿ ನೀಡಲೇಬೇಕಾಗಿರುತ್ತೆ. ಸೊ ಆ ಒಂದು ಅಗತ್ಯತೆಗಳ ಒಂದು ಪಟ್ಟಿಯನ್ನ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಡಿಜಿಟಲ್ ಸ್ಟಾಕ್ ಡೇಟಾಬೇಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನೇನಾದ್ರೂ ಸಕ್ಸಸ್ಫುಲ್ ಆಗಿ ಮಾಡಿದ್ದೆ ಅದಲ್ಲಿ ಸೊ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ನಾವು ಸಾಕಷ್ಟು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಯಾವ ಉತ್ಪಾದಕರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದು ಡಿಜಿಟಲಿ ರೆಕಾರ್ಡ್ ಆಗಿರ್ಬೇಕಾಗಿರುತ್ತೆ. ಸೊ ಅದು ಯಾವ ರಿಟೇಲರ್ಗೆ ಬಂದಿರುತ್ತೆ ಅದು ಕೂಡ ಡಿಜಿಟಲಿ ರೆಕಾರ್ಡ್ ಆಗಿರ್ಬೇಕಾಗಿರುತ್ತೆ. ಆ ರಿಟೇಲರ್ ಅದನ್ನ ಹೇಗೆ ಸೆಲ್ ಮಾಡಿರ್ತಾರೆ, ಕಟ್ ಮಾಡಿ ಸೆಲ್ ಮಾಡಿರ್ತಾರ, ಆಸ್ ಅ ಹೋಲ್ ಸೆಲ್ ಮಾಡಿರ್ತಾರ, ಅದೆಲ್ಲ ರೆಕಾರ್ಡ್ ಆಗಿದ್ರೆ ಮಾತ್ರ ಸೊ ಇದನ್ನ ಟ್ರೇಸ್ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿರುತ್ತೆ. ಸೊ ಅದನ್ನೇನಾದ್ರೂ ಬ್ರೋಕನ್ ಪಾರ್ಟ್ ಅಲ್ಲಿ ಕೊಟ್ಟಾಗ ಅವ್ರ ಮೇಲೆ ಬೇಕಾಗಿರ್ತಕ್ಕಂಥ ಒಂದು ಪನಿಷ್ಮೆಂಟ್ ಅನ್ನ ನೀಡುವ ಮುಖಾಂತರ ಸೊ ಇದನ್ನ ನಾವು ಸರಿಪಡಿಸಬಹುದಾಗಿರುತ್ತೆ. ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್, ಅಂದ್ರೆ ನಾವು ಬಳಕೆ ಮಾಡ್ತಕ್ಕಂಥ ಈ ಒಂದು ಅಗ್ರಿಕಲ್ಚರಲ್ ರನ್ ಆಫ್ ಮತ್ತೆ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್, ಯಾಕಂದ್ರೆ ಕೃಷಿಯಲ್ಲೂ ಕೂಡ ನಾವು ಸಾಕಷ್ಟು ಆಂಟಿಬಯೋಟಿಕ್ಸ್ ಗಳನ್ನ ಅಥವಾ ಆಂಟಿ ಮೈಕ್ರೋಬಿಯಲ್ಗಳನ್ನ ಬಳಕೆ ಮಾಡ್ತೇವೆ. ಇವನ್ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ. ಸೊ ಈ ಒಂದು ಬಳಕೆ ಮಾಡಿರ್ತಕ್ಕಂಥ ಒಂದು ತ್ಯಾಜ್ಯವಾಗಿರ್ತಕ್ಕಂಥ ನೀರನ್ನ ನಾವು ಹೊರಗಡೆ ಹಾಗೆ ಬಿಟ್ಬಿಡ್ತೇವೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ. ಸೊ ಅದರಿಂದ ಕೆಲವೊಂದು ಪರಿಸರ ಸುರಕ್ಷತಾ ಕ್ರಮಗಳನ್ನ ಕೂಡ ನಾವು ಹೆಚ್ಚಾಗಿ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ತೆಲುಗಿನಲ್ಲಿ ಗಂಗಾ ಗೌರಿ ವಿಲಾಸ ಎಂಬ ಯಕ್ಷಗಾನ ನಾಟಕವನ್ನು ರಚಿಸಿದವರು ಯಾರು? ಹೂ ಆಥರ್ಡ್ ದಿ ಯಕ್ಷಗಾನ ಪ್ಲೇ ಗಂಗಾ ಗೌರಿ ವಿಲಾಸ ಇನ್ ತೆಲುಗು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಡಪ್ರಭು ಕೆಂಪೇಗೌಡರವರು ಸೊ ಈ ಒಂದು ಕೃತಿಯನ್ನ ರಚನೆ ಮಾಡಿರ್ತಾರೆ. ಸೊ ಇವರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ 2025ರಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಅವರ ಜನನ ಆಗಿರ್ತಕ್ಕಂಥದ್ದು ಜೂನ್ 27ನೇ ತಾರೀಕು ಅವರ ಜನನ ಆಗಿರುತ್ತೆ. ಸೊ ಇವರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. 1510ರಿಂದ 1569 ನಡುವೆ ಸೊ ಅವರು ನಮ್ಮ ಬೆಂಗಳೂರಿನ ನಿರ್ಮಾಣಕ್ಕಾಗಿ ಸಾಕಷ್ಟು ಕೊಡುಗೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ವಿಷನರಿ ಚಿಫ್ಟನ್ ಅಂಡರ್ ವಿಜಯನಗರ ಎಂಪೈರ್, ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ದಾರ್ಶನಿಕ ಮುಖ್ಯಸ್ಥನಾಗಿ, ಅಂದ್ರೆ ವಿಷನರಿ ಅಂದ್ರೆ ಭವಿಷ್ಯವನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಬ್ಬ ಮುಖ್ಯಸ್ಥರನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಜನನ ಆಗಿರ್ತಕ್ಕಂಥದ್ದು 1510 ಜೂನ್ 27, 1510 ಜೂನ್ 27 ಈಗಿನ ಯಲಹಂಕ ಏನಿದೆ ಸೊ ಯಲಹಂಕದಲ್ಲಿ ಅವರ ಜನನ ಆಗಿರುತ್ತೆ. ಸೊ ಅವರು ಯಾವ ಒಂದು ಪಂಗಡಕ್ಕೆ ಸೇರಿರ್ತಾರೆ ಅಂದ್ರೆ ಮೊರಸು ಒಕ್ಕಲಿಗ ಕಮ್ಯುನಿಟಿಗೆ ಸೇರಿರ್ತಾರೆ. ಸೊ ದಿಸ್ ಇಸ್ ಪ್ರಾಮಿನೆಂಟ್ ಅಗ್ರಾರಿಯನ್ ಮತ್ತೆ ವಾರಿಯರ್ ಲೈನಿಯೇಜ್ ಅಂತ ಕರಿತೇವೆ. ಅಂದ್ರೆ ಅಗ್ರಾರಿಯನ್ ಅಂದ್ರೆ ಕೃಷಿ ಮತ್ತೆ ಈ ಒಂದು ಯೋಧ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಮೊರಸು ಒಕ್ಕಲಿಗ ಸಮುದಾಯದಲ್ಲಿ ಇವರ ಜನನ ಆಗುತ್ತೆ. ಸೊ ಅದಾದ್ಮೇಲೆ he assumed leadership of ಯಲಹಂಕ ನಾಡು in 1513 1513ರಲ್ಲಿ ಅವರು ಯಲಹಂಕ ನಾಡಿನ ನಾಯಕತ್ವವನ್ನು ಪಡೆದುಕೊಳ್ತಾರೆ. ಸಕ್ಸೀಡಿಂಗ್ ಇಸ್ ಫಾದರ್ ಕೆಂಪಂಜೇಗೌಡ, ಸೊ ಅವರ ತಂದೆ ಕೆಂಪನಂಜೇಗೌಡರ ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ 1013ರಲ್ಲಿ ಅವರು ಯಲಹಂಕ ನಾಡಿನ ನಾಯಕತ್ವವನ್ನು ಇವರು ಪಡೆದುಕೊಳ್ತಾರೆ. ಸೊ ಅದಾದ್ಮೇಲೆ ವಿತ್ ಇಂಪೀರಿಯಲ್ ಪರ್ಮಿಷನ್ ಫ್ರಮ್ ಎಂಪರರ್ ಅಚ್ಯುತಾರ್ಯ he founded ಬೆಂಗಳೂರು ಪೇಟೆ in 1537. ಸೊ
ಚಕ್ರವರ್ತಿ ಅಚ್ಯುತರಾಯನ ಸಾಮ್ರಾಜ್ಯಶಾಹಿ ಅನುಮತಿಯೊಂದಿಗೆ ಇವರು 1537ರಲ್ಲಿ ಬೆಂಗಳೂರು ಪೇಟೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಬಿಲ್ಟ್ ಬೆಂಗಳೂರು ಫೋರ್ಟ್, ಅಂದ್ರೆ ಬೆಂಗಳೂರು ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ, ಮಾರ್ಕೆಟ್ಗಳನ್ನ ನಿರ್ಮಾಣ ಮಾಡ್ತಾರೆ, ಮಾರ್ಕೆಟ್ಗಳನ್ನ ಪೇಟೆಗಳು ಅಂತ ಕರೀತಾ ಇದ್ರು. ಅದಾದ್ಮೇಲೆ ಡಿಮಾರ್ಕೆಟೆಡ್ ಏರಿಯಾಸ್ ಫಾರ್ ವೇರಿಯಸ್ ಟ್ರೇಡ್ಸ್ ಅಂಡ್ ಕಮ್ಯುನಿಟೀಸ್, ಅಂದ್ರೆ ಬೇರೆ ಬೇರೆ ವ್ಯಾಪಾರಗಳಿಗಾಗಿ ಮತ್ತೆ ಸಮುದಾಯಗಳಿಗಾಗಿ ಬೇರೆ ಬೇರೆ ವಲಯಗಳನ್ನ ಇವರು ವಿಂಗಡಣೆ ಮಾಡಿರ್ತಾರೆ. ಸೊ ಅದಕ್ಕೆ ಇವರನ್ನ ನಾವು ಫೌಂಡರ್ ಆಫ್ ಬೆಂಗಳೂರು ಅಂತ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ಈ ಎರೆಕ್ಟೆಡ್ ಐಕಾನಿಕ್ 4 ಕೆಂಪೇಗೌಡ ಟವರ್ಸ್ ಟು ಮಾರ್ಕ್ ದಿ ಸಿಟೀಸ್ ಬೌಂಡ್ರೀಸ್, ಅಂದ್ರೆ ನಗರದ ಗಡಿಗಳನ್ನ ಗುರುತಿಸಲಿಕ್ಕೆ 4 ಪ್ರಸಿದ್ಧ ಕೆಂಪೇಗೌಡ ಗೋಪುರಗಳನ್ನ ಕೂಡ ಇವರು 4 ಭಾಗಗಳಲ್ಲಿ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಕನ್ಸ್ಟ್ರಕ್ಟೆಡ್ ಓವರ್ 1000 ಲೇಕ್ಸ್. ದಿಸ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬೆಂಗಳೂರು. ವೈ ಇಟ್ ವಾಸ್ ಸೋ ಸಚ್ ಅನ್ ಅಟ್ರಾಕ್ಟಿವ್ ಪ್ಲೇಸ್ ಅಂದ್ರೆ ಬಿಕಾಸ್ ಆಫ್ ದಿ ಲೇಕ್ಸ್. 1000ಕ್ಕೂ ಹೆಚ್ಚು ಸರೋವರಗಳನ್ನ ಹೊಂದಿತ್ತು. ಬಟ್ ಈಗ ಕೆಲವು ಸರೋವರಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ರೋಡ್ಸ್, ಮಾರ್ಕೆಟ್ ಪ್ಲೇಸಸ್, ಟೆಂಪಲ್ಸ್ ಮತ್ತೆ ಅಗ್ರಹಾರಗಳನ್ನ ಕೂಡ ಇವರು ರಚನೆ ಮಾಡ್ತಾರೆ. ಅಗ್ರಹಾರ ಅಂದ್ರೆ ಬ್ರಾಹ್ಮಿನ್ಸ್ ಇರ್ತಕ್ಕಂಥ ಒಂದು ಪ್ಲೇಸಸ್ ಅನ್ನ ನಾವು ಅಗ್ರಹಾರ ಅಂತ ಹೇಳ್ತೇವೆ. ಸೊ ಇವೆಲ್ಲವನ್ನ ಕೂಡ ಇವರು ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತಿಗೂ ನಾವು ನೋಡಬಹುದಾಗಿರ್ತಕ್ಕಂಥ ಬುಲ್ ಟೆಂಪಲ್, ದೊಡ್ಡ ಬಸವನ ಗುಡಿ ಅಂತ ಹೇಳ್ತೇವೆ. ಸೊ ದೊಡ್ಡ ಬಸವನ ಗುಡಿಯಲ್ಲಿ ಒಂದು ಬುಲ್ ಟೆಂಪಲ್ ಅನ್ನ ನೋಡಬಹುದಾಗಿರುತ್ತೆ. ಗಂಗಾಧರೇಶ್ವರ ಟೆಂಪಲ್ ಅನ್ನ ಕೂಡ ಸೊ ಇವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಆಗಿರುತ್ತೆ. ಅದ್ರ ಜೊತೆಗೆ ಹಿ ಅಬಾಲಿಶ್ ದಿ ಬಂಡಿ ದ್ಯಾವರು ಕಸ್ಟಮ್. ಸೊ ಈ ಒಂದು ಕಸ್ಟಮ್ ಇರುತ್ತೆ, ಅದನ್ನ ನಾವು ಬಂಡಿ ದ್ಯಾವರು ಪದ್ಧತಿ ಅಂತ ಹೇಳ್ತೇವೆ. ಸೊ ಈ ಒಂದು ಬಂಡಿ ದ್ಯಾವರು ಪದ್ಧತಿಯಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ರು. ಆ ಆಚರಣೆ ಏನು ಅಂದ್ರೆ ಅನ್ಮ್ಯಾರಿಡ್ ವಿಮೆನ್ ಯಾರಿರ್ತಾರೆ, ಅಂದ್ರೆ ವಿವಾಹವಾಗದ ಮಹಿಳೆಯರು ಯಾರಿರ್ತಾರೆ ಅವರಿಗೆ ಫಿಂಗರ್ಸ್ ಅನ್ನ ಕಟ್ ಮಾಡ್ತಾ ಇದ್ರು. ಯಾವ ಸಮಯದಲ್ಲಿ ಅಂದ್ರೆ ಈ ಬಂಡಿ ದ್ಯಾವರು ಅಂತಕ್ಕಂಥ ಒಂದು ರಿಚುವಲ್ಸ್ ಅನ್ನ ಮಾಡುವ ಸಮಯದಲ್ಲಿ ಅವಿವಾಹಿತ ಮಹಿಳೆಯರ ಬೆರಳುಗಳನ್ನ ಕಟ್ ಮಾಡ್ತಾ ಇದ್ರು. ಆ ಕಟ್ ಮಾಡ್ತಕ್ಕಂಥ ಪದ್ಧತಿಯನ್ನ ಇವರು ರದ್ದುಗೊಳಿಸಿ ಸಮಾಜ ಸುಧಾರಣೆಯಲ್ಲೂ ಕೂಡ ಸೊ ಇವರ ಪಾತ್ರವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಇವರು ಗಂಗಾ ಗೌರಿ ವಿಲಾಸ ಅಂತಕ್ಕಂಥ ಒಂದು ಯಕ್ಷಗಾನ ನಾಟಕವನ್ನ ತೆಲುಗುವಿನಲ್ಲಿ ಇವರು ರಚನೆ ಕೂಡ ಮಾಡಿರ್ತಾರೆ. ಸೊ ಇಷ್ಟು ಇವರ ಬಗ್ಗೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಇವರ ನಿಧನ ಆಗಿರ್ತಕ್ಕಂಥದ್ದು 1569 ಕೆಂಪಾಪುರ ಮಾಗಡಿಯಲ್ಲಿ ಇವರ ನಿಧನರಾಗಿರ್ತಕ್ಕಂಥದ್ದನ್ನ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಈಗ ಇವರ ಒಂದು ಕೊಡುಗೆಗಾಗಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ 180 ಫೀಟ್ ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದು ಪ್ರಪಂಚದಲ್ಲಿಯೇ ಒಬ್ಬ ಫೌಂಡರ್ ಆಫ್ ದಿ ಸಿಟಿಗೆ ಎಷ್ಟು ಬೃಹತ್ ಆಗಿರ್ತಕ್ಕಂಥ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ 2023 ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದ ಆತಿಥ್ಯ ಹಕ್ಕುಗಳನ್ನು ಯಾವ ದೇಶ ಪಡೆದುಕೊಂಡಿದೆ? Which country has secured the hosting rights for the 2029 World Police and Fire Games? ಅಂದ್ರೆ ಈ ಪೊಲೀಸ್ ಪಡೆಗಳು ಮತ್ತೆ ಈ ಒಂದು ಅಗ್ನಿಶಾಮ ಪಡೆಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ನಡೆಸಲಾಗುತ್ತೆ. ಸೊ ಈ ಒಂದು ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸಲಿಕ್ಕೆ ಯಾವ ದೇಶಕ್ಕೆ ಈಗ ಆ ಒಂದು ಪರ್ಮಿಷನ್ ಅಥವಾ ಆ ಒಂದು ಪರವಾನಗಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ರಾಷ್ಟ್ರಕ್ಕೆ ಸೊ ಈ ಒಂದು WPFG ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹೋಸ್ಟಿಂಗ್ ರೈಟ್ಸ್ ಅನ್ನ ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಸೆಕ್ಯೂರ್ಡ್ ದಿ ಹೋಸ್ಟಿಂಗ್ ರೈಟ್ಸ್ ಫಾರ್ 2029 ವರ್ಲ್ಡ್ ಪೊಲೀಸ್ ಅಂಡ್ ಫೈರ್ ಗೇಮ್. ಸೊ ಇದು 2029 ನಡೀತಕ್ಕಂಥ ಈ ಒಂದು ವರ್ಲ್ಡ್ ಪೊಲೀಸ್ ಅಂದ್ರೆ ವಿಶ್ವ ಪೊಲೀಸ್ ಮತ್ತೆ ಅಗ್ನಿಶಾಮಕ ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸ್ತಕ್ಕಂಥ ಒಂದು ಹಕ್ಕನ್ನ ಭಾರತ ದೇಶ ಪಡೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಇಂಡಿಯಾ ಬಿಕಮ್ಸ್ ದಿ ಫಸ್ಟ್ ಸೌತ್ ಏಷ್ಯನ್ ನೇಷನ್ ಟು ಹೋಸ್ಟ್ ಸಚ್ ಗೇಮ್ಸ್. ಅಂದ್ರೆ ಈ ಒಂದು ಹಕ್ಕನ್ನ ಪಡೆಯುವ ಮುಖಾಂತರ 1985 ಇದು 1985 ಈ ಒಂದು ಇವೆಂಟ್ ಪ್ರಾರಂಭವಾಗಿದೆ. ಪ್ರಾರಂಭವಾದಾಗಿನಿಂದ ದಕ್ಷಿಣ ಏಷ್ಯಾದ ಮೊದಲ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರ ಸೊ ಈ ಒಂದು ಕ್ರೀಡಾಕೂಟವನ್ನ ನಡೆಸ್ತಕ್ಕಂಥ ಒಂದು ಪರ್ಮಿಷನ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಹೋಸ್ಟ್ ಸಿಟೀಸ್ ಎಲ್ಲೆಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಗುಜರಾತ್ನ ಅಹಮದಾಬಾದ್, ಗಾಂಧಿನಗರ್ ಮತ್ತೆ ಏಕ್ತಾ ನಗರ್ನಲ್ಲಿ ಈ ಒಂದು ಕ್ರೀಡಾಕೂಟಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಕ್ರೀಡೆಯಲ್ಲಿ 10,000 ಅಥ್ಲೆಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 70ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಅಥ್ಲೆಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರ್ತಕ್ಕಂಥ ಅಥ್ಲೆಟ್ಸ್ಗಳು
ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು, ಫೈರ್ ಅಥವಾ ಅಗ್ನಿಶಾಮಕ ಇಲಾಖೆಯಲ್ಲಿ ಕಸ್ಟಮ್ಸ್ ಅಂದರೆ ಸುಂಕ, ಸೀಮಾ ಸುಂಕದ ಕಲೆಕ್ಷನ್ ಅಲ್ಲಿ ಇರಬೇಕಾಗಿರುತ್ತೆ. ಅದಾದಮೇಲೆ ಕರೆಕ್ಷನಲ್ ಸರ್ವಿಸಸ್ ಅಂತ ಹೇಳ್ತೇವೆ, ಇದರಲ್ಲಿ ಇದ್ರೆ ಮಾತ್ರ ಸೊ ಇವರು ಈ ಒಂದು ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಈಗ WPFG ಈ ಒಂದು ಟೂರ್ನಮೆಂಟ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಬೈನಿಯಲ್ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ ಆಗಿರುತ್ತೆ. ಅಂದ್ರೆ ದ್ವೈವಾರ್ಷಿಕ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಅನೇಕ ಕ್ರೀಡೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕ್ರೀಡಾಕೂಟವಾಗಿರುತ್ತೆ. ಸೊ ಇದನ್ನ ಗವರ್ನ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಕ್ಯಾಲಿಫೋರ್ನಿಯಾ ಪೊಲೀಸ್ ಅಥ್ಲೆಟಿಕ್ ಫೆಡರೇಷನ್, ಅಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪೊಲೀಸ್ ಅಥ್ಲೆಟಿಕ್ ಫೆಡರೇಷನ್ ಇರುತ್ತೆ. ಸೊ ಇವರ ವತಿಯಿಂದ ನಿಯಂತ್ರಿಸಲ್ಪಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 50+ ಸ್ಪೋರ್ಟಿಂಗ್ ಡಿಸಿಪ್ಲಿನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಅಥ್ಲೆಟಿಕ್ಸ್ ಅನ್ನ ನೋಡ್ಬೋದು, ಸ್ವಿಮ್ಮಿಂಗ್, ಮಾರ್ಷಿಯಲ್ ಆರ್ಟ್ಸ್ ಮತ್ತೆ ಫೈರ್ ಫೈಟಿಂಗ್ ಚಾಲೆಂಜಸ್, ಈ ರೀತಿಯ ಸಾಕಷ್ಟು ಕ್ರೀಡೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಇಟ್ ಪ್ರಮೋಟ್ಸ್ ಕಮರಾಡಿರಿ ಅಂದ್ರೆ ಸೌಹಾರ್ದತೆಯನ್ನ ಇದು ಪ್ರಮೋಟ್ ಮಾಡುತ್ತೆ. ಫಿಟ್ನೆಸ್ ಅಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಏರ್ಪಡಿಸಲಿಕ್ಕೆ ಸೊ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಈವೆಂಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ನುವಾಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ಯಾವ ದೇಶದಲ್ಲಿದೆ? ದ ನುವಾಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಬೆಲ್ಟ್ ಅನ್ನ ನಾವು ಅಥವಾ ಈ ಒಂದು ಪಟ್ಟಿಯನ್ನ ಕೆನಡಾ ರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಿದರ ವಿಶೇಷ ಅಂತ ನಾವು ನೋಡೋದಾದ್ರೆ ರಾಕ್ಸ್ ಇನ್ ಕೆನಡಾಸ್ ಕ್ಯೂಬೆಕ್ ಪ್ರಾವಿನ್ಸ್ ಫೌಂಡ್ ಟು ಬಿ ಓಲ್ಡೆಸ್ಟ್ ಆನ್ ಅರ್ತ್, ಅಂದ್ರೆ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಶಿಲೆಗಳಿಗೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಶಿಲೆ ಎಂದು ಈಗ ಕೆನಡಾದ ಕ್ಯೂಬೆಕ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ಬಂಡೆಯನ್ನ ಅಥವಾ ಶಿಲೆಯನ್ನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಶಿಲೆ ಅಂತ ಈಗ ಹೇಳಲಾಗ್ತಾ ಇದೆ. ಸೊ ನಾವು ನಾರ್ತ್ ಅಮೆರಿಕದಲ್ಲಿ ಕೆನಡಾ ರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಕೆನಡಾ ರಾಷ್ಟ್ರದ ಈ ಪ್ರಾಂತ್ಯದಲ್ಲಿ ಕ್ಯೂಬೆಕ್ ಅಂತ ನೀವೇನ್ ಗ್ರೀನ್ ಕಲರ್ ಪ್ಯಾಚ್ ಅನ್ನ ನೋಡ್ತಾ ಇದ್ದೀರಾ, ಸೊ ಈ ಭಾಗದಲ್ಲಿ ನಾವು ಈ ಒಂದು ಓಲ್ಡೆಸ್ಟ್ ರಾಕ್ಸ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಅತ್ಯಂತ ಹಳೆಯ ಶಿಲೆಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಕ್ಯೂಬೆಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ದಿಸ್ ಇಸ್ ದಿ ಕಂಪ್ಲೀಟ್ ಕ್ಯೂಬೆಕ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಇನುಕ್ಜುವಾಕ್ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಈ ಭಾಗದಲ್ಲಿ ಆ ಒಂದು ಹಳೆಯದಾಗಿರ್ತಕ್ಕಂಥ ಸ್ಟೋನ್ಗಳು ಪತ್ತೆ ಆಗಿರುತ್ತೆ. ಸೊ ಹಾಗಿದ್ರೆ ಕೆನಡಾದ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಒಟೋವಾ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಇಲ್ಲಿ ನಾವು ಹಡ್ಸನ್ ಬೇ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಲ್ಯಾಬ್ರಡಾರ್ ಸಿ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಂಟ್ರಿಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಸಿಕ್ಕಿರ್ತಕ್ಕಂಥ ರಾಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನುವಾಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ಅಂತ ಕರಿತೇವೆ. ನುವಾಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ನಲ್ಲಿ ಈಗ ಒಂದು ನಾರ್ಥನ್ ಕ್ಯೂಬೆಕ್ ಆಫ್ ಕೆನಡಾ ಅಂದ್ರೆ ಇದಿರ್ತಕ್ಕಂಥದ್ದು ಕೆನಡಾದ ನಾರ್ದನ್ ಕ್ಯೂಬೆಕ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಓಲ್ಡೆಸ್ಟ್ ನೋನ್ ರಾಕ್ಸ್ ಆನ್ ದಿ ಅರ್ತ್ ಡೇಟಿಂಗ್ ಬ್ಯಾಕ್ ಟು 4.16 ಬಿಲಿಯನ್ ಇಯರ್ಸ್ ಎಗೋ, ಅಂದ್ರೆ 4.16 ಶತಕೋಟಿ ವರ್ಷಗಳ ಹಿಂದೆಯ ಅಥವಾ ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಬಂಡೆಯನ್ನ ನುವಾಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ನಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಈ ಒಂದು ರಾಕ್ ನ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಮೆಟಾಮಾರ್ಫ್ಡ್ ವಾಲ್ಕ್ಯಾನಿಕ್ ರಾಕ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೀವು ರಾಕ್ಸ್ ಜಿಯೋಗ್ರಫಿಯಲ್ಲಿ ನೀವು ಶಿಲೆಗಳ ಬಗ್ಗೆ ಓದಿದಾಗ ಇಗ್ನಿಯಸ್, ಮೆಟಾಮಾರ್ಫಿಕ್, ಸೆಡಿಮೆಂಟ್ರಿ ಈ ತರ ಎಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ರಾಕ್ಸ್ ಬರುತ್ತೆ. ಸೊ ಈ ಒಂದು ಶಿಲೆ ಈಗ ಸಿಕ್ಕಿರ್ತಕ್ಕಂಥ ಒಂದು ರಾಕ್ ಏನಿರುತ್ತೆ ಇದು ರೂಪಾಂತರ ಜ್ವಾಲಾಮುಖಿ ಶಿಲೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಅಥವಾ ಸಂಯೋಜನೆ ಬಸಾಲ್ಟಿಕ್ ಸಂಯೋಜನೆಯನ್ನ ಹೊಂದಿರತಕ್ಕಂಥ ಒಂದು ಬಂಡೆ ಇದಾಗಿರುತ್ತೆ. ಅಂಡ್ ದೇ ವರ್ ಫೌಂಡ್ ನಿಯರ್ ಇನುಕ್ಜುವಾಕ್. ಸೊ ಆ ಒಂದು ಕ್ಯೂಬೆಕ್ ನ ನಾರ್ತ್ ಪ್ರಾವಿನ್ಸ್ ಅಲ್ಲಿ ಇರ್ತಕ್ಕಂಥ ಇನುಕ್ಜುವಾಕ್ ನಲ್ಲಿ ಈ ಒಂದು ಬಂಡೆಗಳು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಸ್ಟರ್ನ್ ಶೋರ್ ಆಫ್ ಹಡ್ಸನ್ ಬೇ, ಸೊ ಹಡ್ಸನ್ ಬೇನ ಒಂದು ಪೂರ್ವ ತೀರದಲ್ಲಿ ಈ ಒಂದು ಬಂಡೆಗಳು ಪತ್ತೆ ಆಗಿರುತ್ತೆ. ಸೊ ದೀಸ್ ರಾಕ್ಸ್ ಆರ್ ಬಿಲೀವ್ ಟು ಬಿ ರೆಮಿನೆಂಟ್ಸ್ ಆಫ್ ಅರ್ತ್ಸ್ ಅರ್ಲಿಯೆಸ್ಟ್ ಕ್ರಸ್ಟ್ ಫಾರ್ಮೇಶನ್ ಡ್ಯೂರಿಂಗ್ ದಿ ಹೇಡಿಯನ್ ಇಯಾನ್. ಅಂದ್ರೆ ಹೇಡಿಯನ್ ಇಯಾನ್ ಅಂದ್ರೆ ಬೇರೆ ಬೇರೆ ಒಂದು ಯುಗಗಳೇನಿರುತ್ತೆ ಅದರಲ್ಲಿ ಒಂದು ಯುಗವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೇಡಿಯನ್ ಯುಗ ಅಂತ ಹೇಳ್ತೇವೆ. ಹೇಡಿಯನ್ ಯುಗ ಬಂದು 4.6ರಿಂದ 4 ಶತಕೋಟಿ ವರ್ಷಗಳ ಹಿಂದೆಯ ಒಂದು ಯುಗವನ್ನ ನಾವು ಹೇಡಿಯನ್ ಯುಗ ಅಂತ ಹೇಳ್ತೇವೆ. ಸೊ ಈ ಒಂದು ಸಮಯದಲ್ಲಿ ನಮ್ಮ ಭೂಮಿಯ ತೊಗಟೆ ಕ್ರಸ್ಟ್ ಏನ್ ಫಾರ್ಮೇಶನ್ ಆಗಿರುತ್ತೆ ಆ ಕ್ರಸ್ಟ್ ಫಾರ್ಮೇಶನ್ ಆಗಿರ್ತಕ್ಕಂಥ ಸಮಯದಲ್ಲಿ ಉಳಿದಿರ್ತಕ್ಕಂಥ ಬಂಡೆಗಳನ್ನ ಈ ಭಾಗದಲ್ಲಿ ಈಗ ಪತ್ತೆ ಮಾಡಲಾಗಿರುತ್ತೆ. ಹಾಗಿದ್ರೆ ಅದು ಅಷ್ಟು ಹಳೆಯ ವಯಸ್ಸಾಗಿದೆ ಎಂದು ಹೇಗೆ ಗೊತ್ತಾಯ್ತು? ಸೊ ಅದಕ್ಕೊಂದು ಡೇಟಿಂಗ್ ಅನ್ನ ಮಾಡ್ತಾರೆ. ಸೊ ಯಾವ ಡೇಟಿಂಗ್ ಅನ್ನ
ಮಾಡಿರ್ತಾರೆ ಅಂದ್ರೆ ರೇಡಿಯೋಮೆಟ್ರಿಕ್ ಡೇಟಿಂಗ್ ಮೆಥಡ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಇದನ್ನ ಸಮರಿಯನ್ ಡೈನಮಿಯಂ ಐಸೋಟೋಪ್ಗಳನ್ನ ಒಳಗೊಂಡಿರ್ತಕ್ಕಂಥ 2 ರೇಡಿಯೋಮೆಟ್ರಿಕ್ ಡೇಟಿಂಗ್ ವಿಧಾನಗಳನ್ನ ಮಾಡುವ ಮುಖಾಂತರ ಸೊ ಈ ಬಂಡೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಶಿಲೆ ಎಂದು ಈಗ ಪತ್ತೆ ಹಚ್ಚಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಮುಂದಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದಿ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೌ ಜಿಯಾಯಿ ಅವರು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿರುತ್ತೆ ಸೊ ಇದರ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಸೊ ಇವರು ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಚೈನಾ ಸಿಟಿಸನ್ ಆಗಿರ್ತಾರೆ. ಸೊ ಚೈನಾ ಜೋ ಜಿಯಾನಿ ನೇಮ್ಡ್ ನೆಕ್ಸ್ಟ್ AIIB ಪ್ರೆಸಿಡೆಂಟ್. ಸೊ ಇವರ ಬಗ್ಗೆ ಮತ್ತೆ AIIB ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇವರನ್ನ ನಾವು ಜೌ ಜಿಯಾಯಿ ಅಂತ ಹೇಳ್ತೇವೆ. ಸೊ ಇವರು ಫಿನಾನ್ಷಿಯಲ್ ಡಿಪ್ಲೊಮ್ಯಾಟ್ ಅಂಡ್ ಫಾರ್ಮರ್ ವೈಸ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅಂದ್ರೆ ಚೈನಾದ ಮಾಜಿ ಉಪ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ಜೌ ಜಿಯಾಯಿ ಅವರು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗೆ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಸೊ ಇವರು 5-year ಟರ್ಮ್ ಅನ್ನ ಹೊಂದಿರ್ತಾರೆ. ಅಂದ್ರೆ ಇವರ ಒಂದು ಅಧಿಕಾರ ಅವಧಿ 5 ವರ್ಷಗಳವರೆಗೆ ಇರುತ್ತೆ. ಬಟ್ ಬಿಗಿನ್ ಆಗ್ತಕ್ಕಂಥದ್ದು ಜನವರಿ 16, 2026 ಬಿಗಿನ್ ಆಗುತ್ತೆ. ಬಿಕಾಸ್ ಆ ಸಮಯಕ್ಕೆ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷ ಜಿನ್ ಲಿಕ್ವನ್ ಅವರು ರಿಟೈರ್ಮೆಂಟ್ ಆಗಿದ್ದ ನಂತರ ಸೊ ಅಲ್ಲಿಂದ ಮುಂದಕ್ಕೆ 5 ವರ್ಷಗಳ ಕಾಲ ಇವರು ಅಧಿಕಾರವನ್ನ ಮುನ್ನಡೆಸ್ತಾರೆ. ಸೊ ಈಗ AIIB ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಅಂದ್ರೆ ಬಹು ಆಯಾಮಗಳ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಆಗಿ ನೋಡಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಚೈನಾದ ಬೀಜಿಂಗ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು, ಅದರ ಜೊತೆಗೆ ಟೆಕ್ನಾಲಜಿ ಎನೇಬಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಕ್ರಾಸ್ ಏಷ್ಯಾ ಅಂಡ್ ಬಿಯಾಂಡ್ ಅಂದ್ರೆ ಏಷ್ಯಾ ಮತ್ತೆ ಏಷ್ಯಾವನ್ನ ಹೊರತುಪಡಿಸಿರ್ತಕ್ಕಂಥ ರಾಷ್ಟ್ರಗಳಿಗೆ ಈ ಸಸ್ಟೈನಬಲ್ ಇನ್ಕ್ಲೂಸಿವ್ ಅಂಡ್ ಟೆಕ್ನಾಲಜಿ ಎನೇಬಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಕ್ರಾಸ್ ಏಷ್ಯಾ ಮತ್ತೆ ಅದರ ಆಚೆಗೆ ಸೊ ಇವೆಲ್ಲ ಒಂದು ಫಂಕ್ಷನ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಧ್ಯೇಯವನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆಯಾಗಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2016 ಜನವರಿ 16 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಸಂಸ್ಥಾಪನಾ ರಾಷ್ಟ್ರಗಳಲ್ಲಿ 57 ಕಂಟ್ರೀಸ್ 57 ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ಇಂಡಿಯಾ ಅಂಡ್ ಚೈನಾ, ಭಾರತ ಮತ್ತು ಚೈನಾ ಇದರ ಪ್ರಮುಖ ಸದಸ್ಯ ರಾಷ್ಟ್ರರಾಗಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ಕರೆಂಟ್ಲಿ 110 ಮೆಂಬರ್ಸ್ ಅಪ್ರೂವ್ಡ್ ಇಟ್ಸ್ ಮೆಂಬರ್ಶಿಪ್ ಅಕ್ರಾಸ್ ಏಷ್ಯಾ, ಯುರೋಪ್, ಆಫ್ರಿಕಾ ಮತ್ತೆ ಅಮೆರಿಕಾ. ಏಷ್ಯಾದಿಂದ, ಯುರೋಪ್ನಿಂದ, ಆಫ್ರಿಕಾದಿಂದ ಮತ್ತು ಅಮೆರಿಕದಿಂದ 110 ಅನುಮೋದಿತ ಸದಸ್ಯರನ್ನ ಪ್ರಸ್ತುತವಾಗಿ ಹೊಂದಿರತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಬೇಸ್ ಎಷ್ಟಿರುತ್ತೆ ಅಂದ್ರೆ $100 million ಅಷ್ಟು ಇದರ ಕ್ಯಾಪಿಟಲ್ ಬೇಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಪಾತ್ರ ಏನು ಇದರಲ್ಲಿ ಅಂತ ನಾವು ನೋಡೋದಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್. ಸೊ ನಮ್ಮ ಭಾರತ ದೇಶ ಈ ಒಂದು ಬ್ಯಾಂಕಿನ 2ನೇ ಅತಿ ದೊಡ್ಡ ಷೇರುದಾರನಾಗಿರುತ್ತೆ. ಸೊ 7.5% ಅಷ್ಟು ನಮ್ಮ ವೋಟಿಂಗ್ ಶೇರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೈನಾ ಹೈಯೆಸ್ಟ್ ಶೇರ್ ಅನ್ನ ಹೊಂದಿರುತ್ತೆ, 26.54% ಅಷ್ಟು ವೋಟಿಂಗ್ ಶೇರ್ ಅನ್ನ ಹೊಂದಿರುತ್ತೆ. ಅಂದ್ರೆ ಅವರು ಎಷ್ಟು ಹಣವನ್ನ ಇದಕ್ಕೆ ಶೇರ್ ಮಾಡಿರ್ತಾರೆ ಅದರ ಆಧಾರದ ಮೇಲೆ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಡಿಸೈಡ್ ಮಾಡಲಾಗುತ್ತೆ. ಸೊ ಏನು ಆಬ್ಜೆಕ್ಟಿವ್ಸ್ ನ ಆಧಾರದ ಮೇಲೆ ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಬ್ರಿಡ್ಜ್ ಏಷ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಫಿನಾನ್ಸಿಂಗ್ ಗ್ಯಾಪ್ ಅಂದ್ರೆ ಏಷ್ಯಾದಲ್ಲಿ ನಡೀತಕ್ಕಂಥ ಮೂಲ ಸೌಕರ್ಯಗಳನ್ನ ರಚಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಅಂತರ ಏನಿರುತ್ತೆ ಆ ಅಂತರವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಸೊ ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ನ ಮುಖಾಂತರ ರೀಜನಲ್ ಕನೆಕ್ಟಿವಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಪ್ರಾದೇಶಿಕ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಡೆವಲಪ್ ಮಾಡ್ತಕ್ಕಂಥ ಒಂದು ಇಂಧನಗಳ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಪ್ರೈವೇಟ್ ಕ್ಯಾಪಿಟಲ್ ಮೊಬಿಲೈಸೇಷನ್ ಅಂದ್ರೆ ಖಾಸಗಿ ಬಂಡವಾಳ ಕ್ರೋಢೀಕರಣವನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಕ್ಲೈಮೇಟ್ ರೆಸಿಲಿಯಂಟ್, ಟೆಕ್ನಾಲಜಿ ಡ್ರಿವನ್ ಅಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದ್ರೆ ಹವಾಮಾನ ಸ್ಥಿತಿಸ್ಥಾಪಕ, ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಬ್ಯಾಂಕ್ ಆಗಿ ಕೂಡ ನಾವು ಇದನ್ನ
ಪರಿಗಣಿಸಬಹುದಾಗಿರುತ್ತೆ. ಸೊ ಇದರ ಗವರ್ನೆನ್ಸ್ ಅಂದ್ರೆ ಇದರ ಆಡಳಿತವನ್ನ ನಾವು ನೋಡೋದಾದ್ರೆ ಒನ್ ಫ್ರಮ್ ಈಚ್ ಮೆಂಬರ್ ಕಂಟ್ರಿ, ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಅಂತ ಇರುತ್ತೆ. ಸೊ ಗವರ್ನಿಂಗ್ ಬಾಡಿ ಅಂತ ಇರುತ್ತೆ. ಸೊ ಈ ಒಂದು ಗವರ್ನಿಂಗ್ ಬಾಡಿಯಲ್ಲಿ ಪ್ರತಿ ಸದಸ್ಯ ರಾಷ್ಟ್ರದಿಂದ ಒಬ್ಬರನ್ನ ಸೊ ಈ ಒಂದು ಗವರ್ನಿಂಗ್ ಬಾಡಿಯಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ. ಅಂಡ್ ಇದರ ಪ್ರೆಸಿಡೆಂಟ್ ಅನ್ನ 5 years ಟರ್ಮ್ಗೆ ಎಲೆಕ್ಟ್ ಮಾಡಲಾಗುತ್ತೆ. ಸೊ 5 ವರ್ಷದ ಒಂದು ಅಧಿಕಾರಾವಧಿಗೆ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ವೋಟಿಂಗ್ ಪವರ್ ಯಾವ್ದ್ರ ಮೇಲೆ ಇರುತ್ತಂದ್ರೆ, ಸೊ ಮತದಾನದ ಒಂದು ಆದ್ಯತೆ ಯಾವ್ದ್ರ ಮೇಲೆ ಇರುತ್ತಂದ್ರೆ, ಸೊ ಅವರು ಎಷ್ಟು ಅಮೌಂಟ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಅಮೌಂಟ್ ನ ಆಧಾರದ ಮೇಲೆ ಆ ವೋಟಿಂಗ್ ಶೇರ್ ಅನ್ನ ಕೂಡ ಅಮೌಂಟ್ ನ ಆಧಾರದ ಮೇಲೆ ಡಿಸೈಡ್ ಮಾಡಲಾಗುತ್ತೆ. ಸೊ ಭಾರತ ಮತ್ತು AIIBಗೆ ಇರ್ತಕ್ಕಂಥ ಒಂದು ರಿಲೇಷನ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಇಂಡಿಯಾ ಇಸ್ ಫೌಂಡಿಂಗ್ ಅಂಡ್ ಟಾಪ್ ಬಾರೋವರ್ ಕೂಡ ಆಗಿರ್ತಾರೆ. ಅಂದ್ರೆ ನಾವು ಸಂಸ್ಥಾಪನಾ ರಾಷ್ಟ್ರ ಕೂಡ, ಅದ್ರ ಜೊತೆಗೆ ಹೆಚ್ಚು ಹಣವನ್ನ ಸಾಲವಾಗಿ ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಕೂಡ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಯಾವ ಯಾವ ಪ್ರಾಜೆಕ್ಟ್ಸ್ ಗಳಿಗೆ ನಾವು AIIB ಇಂದ ಸಾಲವನ್ನ ತೆಗೆದುಕೊಂಡಿರ್ತೇವೆ ಅಂದ್ರೆ, ಚೆನ್ನೈ ಮೆಟ್ರೋ ರೈಲ್ ಫೇಸ್ 2 ಅನ್ನ ಡೆವಲಪ್ ಮಾಡಲಿಕ್ಕೆ, ಬೆಂಗಳೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ ಲೈನ್ R6 ಫೇಸ್ 2ಗೆ ನಾವು ಬೆಂಗಳೂರು ಮೆಟ್ರೋಗೂ ಕೂಡ ಇಲ್ಲಿಂದ ಹಣಕಾಸಿನ ಸಹಾಯವನ್ನ ಪಡೆದಿರ್ತೇವೆ. ರೂರಲ್ ರೋಡ್ ಕನೆಕ್ಟಿವಿಟಿ ಇನ್ ಮಧ್ಯಪ್ರದೇಶದಲ್ಲಿ ಗ್ರಾಮೀಣ ರಸ್ತೆ ಸಂಪರ್ಕವನ್ನು ಹೆಚ್ಚು ಮಾಡಲಿಕ್ಕೆ, ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಇನ್ ಆಂಧ್ರಪ್ರದೇಶದಲ್ಲಿ ನೀರು ಸರಬರಾಜು ಮತ್ತು ನೈರ್ಮಲ್ಯಕ್ಕಾಗಿ ಸೊ ಈ ಒಂದು ಬ್ಯಾಂಕ್ನಿಂದ ಸಾಲವನ್ನು ಪಡೆಯಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅಮೃತ್ 2.0 ಅನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ಅಮೃತ್ 2.0 ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೃತ್ 2.0 ಅನ್ನ 2021ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಈಗ ಇದನ್ನ ನಾವು ಮತ್ತೆ ಡಿಸ್ಕಸ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ, ಅಮೃತ್ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿ ಈಗ 10 ವರ್ಷಗಳು ಕಂಪ್ಲೀಟ್ ಆಗಿರೋದ್ರಿಂದ ಸೊ ಓವರ್ 10 years ಏನೇನು ಬದಲಾವಣೆಗಳಾಗಿದೆ, ಈ ಒಂದು ಕಾರ್ಯಕ್ರಮಗಳ ಉದ್ದೇಶಗಳೇನು ಎಲ್ಲವನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಮಿಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಅಮೃತ್ ಅಂತ ಕರಿತೇವೆ. ಸೊ ಅಮೃತ್ನ ಫುಲ್ ಫಾರ್ಮ್ ಏನು ಅಂದ್ರೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೇವೆ. ಅಂದ್ರೆ ಇದು ಈ ರೆಜುವಿನೇಷನ್ ಪುನರುಜ್ಜೀವನ ಮತ್ತೆ ನಗರವನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಅಟಲ್ ಮಿಷನ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಇದನ್ನ ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2015 ಜೂನ್ ತಿಂಗಳಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಸೊ ಮೊದಲು ಇದನ್ನ ಕೇವಲ ಅಮೃತ್ ಅಂತ ಮಾತ್ರ ಕರೀತಾ ಇದ್ರು. ಸೊ ಅಮೃತ್ ಅನ್ನ ಲಾಂಚ್ ಮಾಡಿದಾಗ ಇದರ ಉದ್ದೇಶಗಳು ಏನಾಗಿತ್ತು ಅಂದ್ರೆ 500 cities ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ವಿತ್ ಪಾಪ್ಯುಲೇಷನ್ ಆಫ್ 1 lakh or more ಕವರಿಂಗ್ ಅಪ್ರಾಕ್ಸಿಮೇಟ್ಲಿ 60% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. ಅಂದ್ರೆ ಯಾವ ನಗರಗಳಲ್ಲಿ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥ ನಗರಗಳು, ದಟ್ ಮೀನ್ಸ್ ಭಾರತ ದೇಶದಲ್ಲಿ 500ಕ್ಕೂ ಹೆಚ್ಚು ನಗರಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಾಟರ್ ಸಪ್ಲೈ ನೀರಿನ ಸರಬರಾಜನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಸೆವರೇಜ್ ಅಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಅಂದ್ರೆ ಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಸ್ಟಾರ್ಮ್ ವಾಟರ್ ಡ್ರೈನೇಜ್ ಅಂದ್ರೆ ಮಳೆ ಬಂದಾಗ ಅದೇನು ಫ್ಲಡ್ಸ್ ಆಗುತ್ತೆ ಸೊ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಗ್ರೀನ್ ಸ್ಪೇಸಸ್ ಅಂಡ್ ಪಾರ್ಕ್ಸ್ ಅಂದ್ರೆ ಹಸಿರು ಉದ್ಯಾನವನಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ನಾನ್ ಮೋಟರೈಸ್ಡ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಈ ಮೋಟರ್ ಅಲ್ಲದ ಒಂದು ನಗರ ಸಾರಿಗೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ಸಾಮರ್ಥ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅಮೃತ್ ಮೊದಲ ಭಾಗದ ಉದ್ದೇಶವಾಗಿತ್ತು. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 2021ರಲ್ಲಿ ಇದೇ ಒಂದು ಮಿಷನ್ ಅನ್ನ ಅಮೃತ್ 2.0 ಅಂತ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇದನ್ನ ಟಾರ್ಗೆಟ್ಸ್ ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ ಬೈ ಪ್ರೊವೈಡಿಂಗ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಇನ್ ಆಲ್ 4378 ಸ್ಟ್ಯಾಟ್ಯೂಟರಿ ಟೌನ್ಸ್ ಅಂದ್ರೆ 4378 ಶಾಸನಬದ್ಧ ನಗರಗಳೇನಿದ್ದಾವೆ ಈ ಎಲ್ಲಾ ನಗರಗಳಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಈ ಒಂದು ಟ್ಯಾಪ್ ಕನೆಕ್ಷನ್ ಅನ್ನ ನೀಡುವ ಉದ್ದೇಶದಿಂದ ಅಮೃತ್ 2.0 ಅನ್ನ ಲಾಂಚ್ ಮಾಡ್ತಾರೆ. ಸೊ 100% ಕವರೇಜ್ ಆಫ್ ಹೌಸ್ ಹೋಲ್ಡ್ಸ್, ಸೀವೇಜ್ ಅಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಇನ್ 500 ಅಮೃತ್ ಸಿಟೀಸ್ ಅಂದ್ರೆ 500 ಅಮೃತ್ ನಗರಗಳಲ್ಲಿ ಈ ಚರಂಡಿ ವ್ಯವಸ್ಥೆಯನ್ನ 100% ಕವರೇಜ್ ಮಾಡ್ತಕ್ಕಂಥದ್ದು ಅಮೃತ್ 2.0 ದ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ ಪ್ರೊವೈಡ್
2.68 crore ಟ್ಯಾಪ್ ಕನೆಕ್ಷನ್ಸ್ ಅಂಡ್ 2.64 crore ಸೆವರೇಜ್ ಅಂಡ್ ಸೆಪ್ಟೇಜ್ ಕನೆಕ್ಷನ್ಸ್, ಅಂದರೆ 2.68 ಕೋಟಿಗಳಷ್ಟು ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಅಮೃತ್ನ ಉದ್ದೇಶವಾಗಿರುತ್ತೆ. ಸೊ ಈಗ ಮೊದಲ ಅಮೃತ್ ಅನ್ನು ಲಾಂಚ್ ಮಾಡಿ 10 ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇದು ನಮ್ಮ ಭಾರತ ದೇಶದ ನಗರಗಳನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಟ್ಯಾಪ್ ವಾಟರ್ ಅಂಡ್ ಸೆವರೇಜ್ ಇನ್ ಅರ್ಬನ್ ಹೌಸ್ ಹೋಲ್ಡ್ಸ್, ಅಂದ್ರೆ ನೀರಿನ ಕುಡಿಯುವ ನೀರಿನ ನಲ್ಲಿ ಮತ್ತೆ ಈ ಒಂದು ಚರಂಡಿ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಗ್ರೀನ್ ಸ್ಪೇಸಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ನಾನ್ ಮೋಟರಬಲ್ ಟ್ರಾನ್ಸ್ಪೋರ್ಟ್ ಅನ್ನ, ಅಂದರೆ ಅರ್ಬನ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಮೋಟರ್ ಅಲ್ಲದ, ಅಂದರೆ ಪಳಿವಳಿಕೆ ಇಂಧನವನ್ನು ಬರ್ನ್ ಮಾಡದೇ ಇರತಕ್ಕಂಥ ಒಂದು ಸ್ಪೇಸಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಅಮೃತ್ 2.0 ಲಾಂಚ್ ಮಾಡಿರ್ತಕ್ಕಂಥದ್ದು 2021 ಇಲ್ಲಿ ಆಲ್ ಅರ್ಬನ್ ಲೋಕಲ್ ಬಾಡೀಸ್ ಅಕ್ರಾಸ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್, ನಗರ ಸ್ಥಳೀಯ ಸಂಸ್ಥೆಗಳು ಇದರ ವ್ಯಾಪ್ತಿಗೆ ಬರುತ್ತೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 2.77 ಲಕ್ಷ ಕೋಟಿಗಳಷ್ಟು ಇದರ ಬಜೆಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್ ಯಾವ್ದು ಅಂದ್ರೆ ಯೂನಿವರ್ಸಲ್ ವಾಟರ್ ಅಂಡ್ ಸೆವರೇಜ್ ಕವರೇಜ್, ಸಾರ್ವತ್ರಿಕ ನೀರು ಮತ್ತು ಚರಂಡಿ ವ್ಯವಸ್ಥೆಯನ್ನ ಜಲ್ ಹಿ ಅಮೃತ್ ಇನಿಷಿಯೇಟಿವ್ ಫಾರ್ ವೇಸ್ಟ್ ವಾಟರ್ ರೀಯೂಸ್ ಅಂಡ್ ವಾಟರ್ ಸೆಕ್ಯೂರಿಟಿ, ಅಂದ್ರೆ ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡ್ತಕ್ಕಂಥದ್ದು, ನೀರಿನ ಭದ್ರತೆಯನ್ನ ಹೆಚ್ಚು ಮಾಡುವ ಸಲುವಾಗಿ ಅಮೃತ್ 2.0 ಅಡಿಯಲ್ಲಿ ಒಂದು ಜಲ್ ಹಿ ಅಮೃತ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಕೂಡ ಲಾಂಚ್ ಮಾಡಲಾಗಿರುತ್ತೆ. ಸೊ ಅಮೃತ್ ಮಿತ್ರಾಸ್, ಅಂದ್ರೆ ಇದರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರನ್ನ ನಾವು ಅಮೃತ್ ಮಿತ್ರಾಸ್ ಅಂತ ಹೇಳ್ತೇವೆ. ಸೊ 10,000 ಪ್ಲಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ವಿಮೆನ್ ಅನ್ನ, ಅಂದ್ರೆ 10,000ಕ್ಕಿಂತ ಹೆಚ್ಚು ಸ್ವಸಹಾಯ ಮಹಿಳೆಯರನ್ನ ಈ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರನ್ನ ಬಳಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ವಿಶ್ವ ಎಂಎಸ್ಎಂಇ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸೊ ಆನ್ ವಿಚ್ ಡೇಟ್ ಇಸ್ ವರ್ಲ್ಡ್ ಎಂಎಸ್ಎಂಇ ಡೇ ಸೆಲೆಬ್ರೇಟೆಡ್ ಆನ್ಯುಯಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೂನ್ 27ನೇ ತಾರೀಕು ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಏನಿದು ಎಂಎಸ್ಎಂಇ, ಇದರ ಕಾಂಟ್ರಿಬ್ಯೂಷನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಜೂನ್ 27 ವರ್ಲ್ಡ್ ಎಂಎಸ್ಎಂಇ ಡೇ ಅನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಎಂಎಸ್ಎಂಇ ಅಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂತ ಹೇಳ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಎನ್ಹಾನ್ಸಿಂಗ್ ದಿ ರೋಲ್ ಆಫ್ ಎಂಎಸ್ಎಂಇಸ್ ಆಸ್ ಡ್ರೈವರ್ಸ್ ಆಫ್ ಸಸ್ಟೈನಬಲ್ ಗ್ರೋತ್ ಅಂಡ್ ಇನೋವೇಷನ್, ಅಂದ್ರೆ ಸುಸ್ಥಿರ ಬೆಳವಣಿಗೆ ಮತ್ತು ನಾವೀನ್ಯತೆಯ ಚಾಲಕರಾಗಿ ಎಂಎಸ್ಎಂಇಗಳ ಪಾತ್ರವನ್ನ ಹೆಚ್ಚಿಸುವುದು ಈ ಒಂದು ಥೀಮ್ ನ ಆಧಾರದ ಮೇಲೆ. ಸೊ ಈ ವರ್ಷ ಈ ಒಂದು ಎಂಎಸ್ಎಂಇ ಡೇ ಅನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಏನಿದು ಎಂಎಸ್ಎಂಇ ಕಾಂಟ್ರಿಬ್ಯೂಷನ್? ಜಾಗತಿಕವಾಗಿ ಆರ್ಥಿಕತೆಗೆ ಎಂಎಸ್ಎಂಇ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಏನು ಅಂತ ನಾವು ನೋಡೋದಾದ್ರೆ 90% ಆಫ್ ದಿ ಬಿಸ್ನೆಸ್ ವರ್ಲ್ಡ್ ವೈಡ್, ಅಂದ್ರೆ ಜಗತ್ತಿನಾದ್ಯಂತ ನಡೀತಕ್ಕಂಥ 90% ಒಂದು ವ್ಯವಹಾರ ಬಿಸ್ನೆಸ್ ಏನಿರುತ್ತೆ ಇದು ಎಂಎಸ್ಎಂಇಗಳ ಕಾರಣದಿಂದ ನಡೀತಕ್ಕಂಥದ್ದು. ಕಾಂಟ್ರಿಬ್ಯೂಟಿಂಗ್ 60 to 70% ಆಫ್ ಎಂಪ್ಲಾಯ್ಮೆಂಟ್ ಅಂಡ್ 50% ಆಫ್ ದಿ ಗ್ಲೋಬಲ್ GDP, ಅಂದ್ರೆ ಈ ಉದ್ಯೋಗ ಸೃಷ್ಟಿಗೆ 60ರಿಂದ 70% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ 50% ಅಷ್ಟು ಜಾಗತಿಕ GDPಗೆ ಎಂಎಸ್ಎಂಇ ವತಿಯಿಂದ ಕೊಡುಗೆಯನ್ನ ನೀಡಲಾಗ್ತಾ ಇದೆ. ಸೊ ಇತ್ತೀಚಿನ ಬಜೆಟ್ ನಲ್ಲಿ ಈ ಎಂಎಸ್ಎಂಇಗೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ, ಡೆಫಿನೇಷನ್ ಅನ್ನ ಬದಲು ಮಾಡಲಾಗಿರುತ್ತೆ. ಏನದು ಚೇಂಜ್ ಆಗಿರ್ತಕ್ಕಂಥ ಡೆಫಿನೇಷನ್? ಯಾಕಂದ್ರೆ ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಕರೆಂಟ್, ಪ್ರಸ್ತುತವಾಗಿ ಏನಿತ್ತು, ರಿವೈಸ್ಡ್ ವ್ಯಾಲ್ಯೂಸ್ ಏನಿದೆ ಅಂತ ನಾವು ನೋಡೋಣ. ಸೊ ಯಾವುದೇ ಒಂದು ಎಂಎಸ್ಎಂಇ ಆಗಿರ್ಬೋದು, ಅದರಲ್ಲಿ 2 ಕಾಂಪೊನೆಂಟ್ ಬರುತ್ತೆ. ಒಂದನ್ನ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಅಂತ ಹೇಳ್ತೇವೆ. ಇನ್ನೊಂದು ಟರ್ನ್ ಓವರ್ ಅಂದ್ರೆ ವಹಿವಾಟು, ಎಷ್ಟು ವಹಿವಾಟನ್ನ ಅದು ನಡೆಸಿದೆ. ಸೊ 2 ಕಾಂಪೊನೆಂಟ್ಸ್ ಬರುತ್ತೆ. ಸೊ ಈ 2ರ ಆಧಾರದ ಮೇಲೆ ಅದು ಸ್ಮಾಲ್, ಮೀಡಿಯಮ್ ಅಥವಾ ಮೈಕ್ರೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಮೈಕ್ರೋ ಅಂತ ಹೇಳ್ಬೇಕಾಗಿದ್ರೆ, ಸೊ ಕರೆಂಟ್ ಇನ್ವೆಸ್ಟ್ಮೆಂಟ್ 1 crore ಇತ್ತು, ಅದನ್ನ 2.5 crore ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ. ಕರೆಂಟ್ ಟರ್ನ್ ಓವರ್ 5 ಕೋಟಿ ಇದ್ದಿದ್ದನ್ನ ಸೊ ರಿವೈಸ್ ಮಾಡಿ 10 ಕೋಟಿಗೆ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಸೊ ಈಗ ಸ್ಮಾಲ್ ಎಂಟರ್ಪ್ರೈಸಸ್ ಬಂದಾಗ ಪ್ರಸ್ತುತವಾಗಿ ಇನ್ವೆಸ್ಟ್ಮೆಂಟ್ 10 ಕೋಟಿ ಇದ್ದಿದ್ದನ್ನ 25 ಕೋಟಿಗೆ ಹೆಚ್ಚು ಮಾಡಿರ್ತಾರೆ. ಟರ್ನ್ ಓವರ್ 50 ಕೋಟಿ ಇದ್ದಿದ್ದನ್ನ 100 ಕೋಟಿಗೆ ಹೆಚ್ಚು ಮಾಡಲಾಗಿರುತ್ತೆ. ಇನ್ನು ಮೀಡಿಯಂ, ಮಧ್ಯಮ ಎಂಟರ್ಪ್ರೈಸಸ್ಗೆ ಬಂದಾಗ ಪ್ರಸ್ತುತ 50 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಇದ್ದಿದ್ದನ್ನ 125 ಕೋಟಿಗೆ ಹೆಚ್ಚು ಮಾಡಲಾಗಿರುತ್ತೆ. ಅದರ ಟರ್ನ್ ಓವರ್ ಅನ್ನ
250 ಕೋಟಿಯಿಂದ 500 ಕೋಟಿಗೆ ಅದರ ವಹಿವಾಟನ್ನು ಹೆಚ್ಚು ಮಾಡಿರ್ತಾರೆ. ಸೊ ಇದು ಈ ಒಂದು ರೀಸೆಂಟ್ ಬಜೆಟ್ನಲ್ಲಿ ಮಾಡಿರ್ತಕ್ಕಂಥ ನ್ಯೂ ಡೆಫಿನೇಷನ್ ಆಫ್ MSME ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 900. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್ ಆಫ್ ಇನ್ಕ್ವೆಸ್ಟ್. ಥ್ಯಾಂಕ್ ಯು.